Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಕರೆಕ್ಟ್ ಆಗಿ ಒಂದು ಡಜನ್ ವಿಡಿಯೋಸ್ ಆಗಿದೆ. ಇದು ಡಜನ್ ಪ್ಲಸ್ ಒಂದನೇ ವಿಡಿಯೋ ಅಂದ್ರೆ 13ನೇ ವಿಡಿಯೋ ಆಗಿರುತ್ತೆ. ಡಜನ್ ಹಂಗಂದ್ರೆ 12. ಯಾಕೆ ನಾವು 12 ಅನ್ನಲ್ಲ ಡಜನ್ ಅಂತ ಹೇಳ್ತೀವಿ? ಏನ್ ಸರ್ ಮೊಟ್ಟೆ ವ್ಯಾಪಾರ ಮಾಡ್ತೀರಾ? ನಂಗೊಂದು ಡೌಟ್ ಇದೆ. ಮೊಟ್ಟೆ ತಗೊಳ್ಳೋ ಹೋಗುವಾಗ ಡಜನ್ ಕೊಡಿ, ಅರ್ಧ ಡಜನ್ ಕೊಡಿ ಅಂತ ಹೇಳ್ತೀವಿ. ವೈ ಕಾಂಟ್ ಇಟ್ ಬಿ 10 or 5? ಸೊ ಯಾಕೆ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಆ ವರ್ಡ್ ಅಷ್ಟೊಂದು ಇಂಪ್ಲಿಮೆಂಟ್ ಆಗಿದೆ? I don't know. ನಿಮ್ಗೆ ಏನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. So coming back to the physics, video number 13 of current electricity. ಈ ವಿಡಿಯೋನಲ್ಲಿ ಬರೀ ನ್ಯೂಮರಿಕಲ್ಸ್ ಇರುತ್ತೆ. As I promised, last ವಿಡಿಯೋನಲ್ಲಿ we have done the derivations of cells. ಈ ವಿಡಿಯೋ ಬರೀ ಪ್ರಾಬ್ಲಮ್ಸ್, JC ಪಾಂಡೆ ಸರ್ ಬುಕ್ ಇಂದ ಪ್ರಾಬ್ಲಮ್ಸ್ ತಂದಿದ್ದೀನಿ. JEE ಪ್ರಾಬ್ಲಮ್ಸ್, ನೀಟ್ ಪ್ರಾಬ್ಲಮ್ಸ್ ಎಲ್ಲ ಸೂಪರ್ ಆಗಿರ್ತಕ್ಕಂಥ ಪ್ರಾಬ್ಲಮ್ಸ್. ಆಸ್ ಯೂಶುವಲ್ ಫಸ್ಟ್ 1-2 ಸ್ವಲ್ಪ ಸಿಂಪಲ್ ಆಗಿರುತ್ತೆ. ಅದಾದ್ಮೇಲೆ ಒಳ್ಳೆ ಮಜಾ ಬರ್ತಕ್ಕಂಥ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತೀನಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. Myself ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ತಗೊಳ್ಳಿ ಪೆನ್ ಪೇಪರು, ಪ್ರಾಬ್ಲಮ್ಸ್ ನ ಬರೀತೀನಿ. ಫಸ್ಟ್ ಸಾಲ್ವ್ ಮಾಡಕ್ಕೆ ಪಾಸ್ ಮಾಡಿ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡಿ. ಗೊತ್ತಿಲ್ಲ ಅಂದ್ರೆ ಪರವಾಗಿಲ್ಲ, ನಾ ಹೇಳ್ತೀನಿ, ಅದ್ರ ಮೇಲೆ ಟ್ರೈ ಮಾಡಿ. ಸೊ ದ ಫಸ್ಟ್ ಪ್ರಾಬ್ಲಮ್ ಬೇಸ್ಡ್ ಆನ್ ದ ಸೆಲ್ಸ್ ಇನ್ ಸೀರೀಸ್. ಸೊ ಸೆಲ್ಸ್ ಇನ್ ಸೀರೀಸ್ ಕನೆಕ್ಟ್ ಆಗಿದ್ದಾಗ ಸೊ ಈಕ್ವಲೆಂಟ್ EMF ಏನಿತ್ತು? E equivalent is equals to E1 plus E2 plus up to E3. So with considering the polarity conditions apply. ಷರತ್ತುಗಳು ಅನ್ವಯ, ಷರತ್ತಲ್ಲ ಷರತ್ತುಗಳು, plural form of ಷರತ್ತ ಅಲ್ಲ. So conditions apply. So polarity must be considered. Polarity must be considered. And equivalent resistance R equivalent is equals to R1 plus R2 plus R3 up to Rn. Sorry, the n idu Rn. So n resistors ಸೀರೀಸ್ ಅಲ್ಲಿ ಇದ್ದಾಗ ಯಾವ ರೀತಿ ಇರುತ್ತೋ ಅದೇ ರೀತಿ ಇಂಟರ್ನಲ್ ರೆಸಿಸ್ಟೆನ್ಸ್ ಕೂಡ ಇರುತ್ತೆ. ಇಲ್ಲಿ ಯಾವುದೇ ರೀತಿ ಆಗಿರ್ತಕ್ಕಂಥ ಷರತ್ತುಗಳು ಇಲ್ಲ. ಯಾರು ಷರತ್ತು ಇಲ್ಲ, ಷರತ್ತುಗಳೂ ಇಲ್ಲ. ಸೊ ಲೆಟ್ಸ್ ಟೇಕ್ ಎ ಸಿಂಪಲ್ ಪ್ರಾಬ್ಲಮ್. ಅರೆ ಫಾಲ್ತು ಪ್ರಾಬ್ಲಮ್ ತಗೊಂತೀನಿ. ಸೊ 3 ಸೆಲ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಲೆಟ್ ಮಿ ಕನ್ಸಿಡರ್ 3 cells. ಸೊ ಆಫ್ EMF E1, E2, E3. ಸೊ ಇದು E1 ವ್ಯಾಲ್ಯೂ 3 ವೋಲ್ಟ್ ಇದೆ, E2 ವ್ಯಾಲ್ಯೂ 6 ವೋಲ್ಟ್ ಇದೆ, E3 ವ್ಯಾಲ್ಯೂ 9 ವೋಲ್ಟ್ ಇದೆ ಅಂತ ಅನ್ಕೊಳ್ಳೋಣ. ರ್ಯಾಂಡಮ್ ಆಗಿ ತಗೊಂಡಿದ್ದೇನೆ. ಸೊ ಲೆಟ್ ಮಿ ಕನ್ಸಿಡರ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ R1 is equals to 1 ohm, R2 is equals to 2 ohm, R3 is equals to 3 ohm. Find the equivalent resistance ಅಂತ ಹೇಳಿದ್ರೆ ಪಟ್ ಅಂತ ಹೇಳ್ತೀರಿ. I know. So equivalent resistance is equals to E1 plus E2 plus E3. ಏನಿದೆ? 3 plus 6 9 plus 9 ಲೆಕ್ಕ ಹೇಳ್ತೀರಾ? ಇಲ್ಲ, ಬೇಕಾಗಿಲ್ಲ. 18 ವೋಲ್ಟ್ ಬರುತ್ತೆ. ಸಿಂಪಲ್. And R equivalent is equals to 1 plus 2 3 3 plus 3 6 ohm ಬರುತ್ತೆ. ಅರೆ ಸಿಂಪಲ್. ಈ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ ಟು ದ ಸ್ವಲ್ಪ ಒಂದು ಸೆಲ್ ನ ಚೇಂಜ್ ಮಾಡ್ತೀನಿ. ಸೊ ಇದೇ ಸಿಸ್ಟಮ್ ನ, ಇದೇ ಸೆಲ್ಸ್ ನ ತಗೊಂಡು ಇಲ್ಲಿರ್ತಕ್ಕಂಥ ಸೆಲ್ಸ್ ನ ಉಲ್ಟಾ ಮಾಡ್ಬಿಡ್ತೀನಿ. ಸೊ ಲೆಟ್ ಮಿ ಉಲ್ಟಾ ದಿಸ್ ಸೆಲ್. ಈ ಸೆಲ್ ನ ಸ್ವಾಪ್, ಆ ಕಡೆಗೆ ಈ ಕಡೆ, ಈ ಕಡೆಗೆ ಆ ಕಡೆಗೆ ಸ್ವಾಪ್ ಮಾಡಿದ್ದೀನಿ. ಸೊ ಲೆಟ್ ಮಿ ಕ್ಯಾಲ್ಕುಲೇಟ್ ದ ಇಂಟರ್ನಲ್ ರೆಸಿಸ್ಟೆನ್ಸ್ ಅಂಡ್ equivalent EMF. ಈಗ ಕೂಡ ಅದೇ ಫಾರ್ಮುಲಾ. E equivalent is equals to E1 plus E2 ಪ್ಲಸ್ E3. ಸೊ ಈಗ E2 ಜಾಗದಲ್ಲಿ -6 ಹಾಕೋಬೇಕಷ್ಟೇ, ಯಾಕಂದ್ರೆ ಸ್ವಾಪ್ ಆಗಿದೆ, ಎರಡು ಸ್ವಾಪ್ ಆಗಿದೆ ಕಣೋ. ಸೊ ಇದು ಪೋಲಾರಿಟಿ ಒಂದೇ ಸೈಡ್ ಅಲ್ಲಿ ಇದೆ, ಇದು ರಿವರ್ಸ್ ಅಲ್ಲಿ ಇದೆ. ಹಾಗಾಗಿ 3 - 6 plus 9 ಬರೀಬೇಕಾಗತ್ತೆ. ವಾಟ್ ಯು ಗೆಟ್ ಇಸ್ 3 - 6 is -3, -3 plus 6 is sorry plus 9 is 6 ಬರುತ್ತಾ? ಯಾ 6 volts ಬರುತ್ತೆ. Am I right? 6 volts. What about R equivalent? R equivalent ಏನಾದ್ರು ಚೇಂಜ್ ಮಾಡ್ಬೇಕಾ? ಹಳೆದೇ ಬರುತ್ತೆ. R equivalent is equals to R1 plus R2 plus R3. ಸೊ ಇಲ್ಲಿ ಮೈನಸ್ ಹಾಕೋ ಅವಶ್ಯಕತೆ ಇಲ್ಲ, ಬಿಕಾಸ್ ರೆಸಿಸ್ಟೆನ್ಸ್ ಇಸ್ ನಾಟ್ ಡಿಪೆಂಡಿಂಗ್ ಆನ್ ದ ಪೋಲಾರಿಟಿ. ಅರೆ ನೀವು ಹೀಗಾದ್ರೂ ಕನೆಕ್ಟ್ ಮಾಡಿ, ಈಗಾದ್ರೂ ಕನೆಕ್ಟ್ ಮಾಡಿ, ರೆಸಿಸ್ಟೆನ್ಸ್ ಸೇಮ್ ಇರುತ್ತೆ. ಹಾಗಾಗಿ ಮತ್ತೆ 9 ohm ಬರುತ್ತೆ. ಸೊ ದೇರ್ ಫೋರ್ ದ ಸೀರೀಸ್ ಕಾಂಬಿನೇಷನ್ ಇಸ್ ಯೂಸ್ ಟು. ಆಗ್ಲೇ ಎಷ್ಟು ಬಂದಿತ್ತು ನೋಡಿ, ಆಗ್ಲೇ ಪ್ರೀವಿಯಸ್ ಕೇಸ್ 1 ನಲ್ಲಿ ಎಷ್ಟು ಬಂದಿತ್ತು? ಸೊ 18 ವೋಲ್ಟ್ಸ್ ಬಂದಿತ್ತು. 18 ವೋಲ್ಟ್ಸ್ E equivalent ಬಂದಿತ್ತು. And internal resistance ಇಲ್ಲಿ ನೋಡಿ. in order to get the maximum voltage, potential difference ಜಾಸ್ತಿ ಬೇಕಾದ್ರೆ ಸೆಲ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೇಕು. I repeat, in order to get the maximum voltage, in order to get maximum EMF of the cell, the cells should be connected. Cells should be connected in series with the same polarities. So that's a
ಪ್ರಾಬ್ಲಮ್ ನಂಬರ್ 1. ಸೊ ಈಗ ಒಂದೇ ಒಂದು ಸಿಂಪಲ್ ಲೈಫ್ ಎಕ್ಸಾಂಪಲ್ ತಗೊಂತೀನಿ ಡೇ ಟು ಡೇ ಲೈಫ್ ಅಲ್ಲಿ. ಸೊ ಲೆಟ್ ಮಿ ಟೇಕ್ ದ ರಿಮೋಟ್ ಕಾಂಬಿನೇಷನ್. ರಿಮೋಟ್ ಅಲ್ಲಿ ಸೆಲ್ಸ್ ಇರುತ್ತಲ್ಲ ಅದನ್ನ ತಗೊಂತೀನಿ. ಸೊ ಇಟ್ ಇಸ್ ಕನೆಕ್ಟೆಡ್ ಲೈಕ್ ದಿಸ್. ಸೀರೀಸ್ ಅಲ್ಲಿ ಇರತ್ತಾ ಪ್ಯಾರಲಲ್ ಅಲ್ಲಿ ಇರತ್ತಾ ಹೇಳ್ತೀರಾ? ಸೊ ದೇ ಆರ್ ಕನೆಕ್ಟೆಡ್ ಇನ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗುತ್ತೆ. ಒಂದು ಕಡೆ ಪ್ಲೇಟ್ ನ ಜಾಯಿಂಟ್ ಮಾಡಿರ್ತಾರೆ, ತೆಗೆದು ನೋಡಿ ಬೇಕಾದ್ರೆ. ಸೊ ಲೆಟ್ ಮಿ ಕನ್ಸಿಡರ್ ದಿಸ್ ಇಸ್ 1.5 ವೋಲ್ಟ್, ದಿಸ್ ಇಸ್ 1.5 ವೋಲ್ಟ್. ಸೊ ಇಂಟರ್ನಲ್ ರೆಸಿಸ್ಟೆನ್ಸ್ ಮೇ ಬಿ 1 ಓಮ್ ಇರುತ್ತೆ ಅಂತ ಅನ್ಕೊಳ್ಳೋಣ. ಈ ಈಕ್ವಲೆಂಟ್ ಏನಾಗಿರುತ್ತೆ? ಈ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 3 ವೋಲ್ಟ್ ಬರುತ್ತೆ ಅಂಡ್ ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು 2 ಓಮ್ ಬರುತ್ತೆ. ಸಪೋಸ್ ಈ ಸೆಲ್ ನ ಉಲ್ಟಾ ಕನೆಕ್ಟ್ ಮಾಡಿ ವರ್ಕ್ ಆಗತ್ತಾ? ಇಲ್ಲ. ಈ ಈಕ್ವಲೆಂಟ್ ಏನ್ ಬರುತ್ತೆ ಗೊತ್ತಾ? 1.5 ಮೈನಸ್ 1.5 0 ಬರುತ್ತೆ. ಸೊ ಹಾಗಾಗಿ ಸೆಲ್ ಇಲ್ದೇ ಇರೋ ತರ ಬಿಹೇವ್ ಮಾಡುತ್ತೆ. ಉಲ್ಟಾ ಹಾಕಿದ್ರೆ ಏನು, ಹಾಕದೆ ಇಲ್ದೇ ಇದ್ರೇನೆ ಏನು. ಸೊ therefore the remote will not work. ಅರ್ಥ ಆಗ್ತಿದ್ಯಾ? ಸೊ this is a practical application. ಸೊ ಎರಡು ಸೆಲ್ಸ್ ಸೀರೀಸ್ ಅಲ್ಲಿ ಅಪ್ಲೈ ಆಗಿದ್ರೆ, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದ್ರೆ, their EMF gets added with polarities, but resistance directly adds up without any polarities. So ಇದನ್ನ ನೋಟ್ ಮಾಡ್ಕೊಳ್ಳಿ. Let us go to the question. ಒಂದು ಕ್ವಶನ್ ಇದೆ JEE 2023 ಇಂದ. ಸಿಂಪಲ್ ಕ್ವಶನ್. ಅರೆ ಅದು ಸಿಂಪಲ್. ಎಲ್ಲ ಕ್ವಶನ್ಸ್ ಆತರ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ನಾನು ಸುಮ್ಮನೆ ಜೋಶ್ ಬರ್ಲಿ ಅಂತ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅಲ್ಲಿ ಫಸ್ಟ್ ಬಿಗಿನಿಂಗ್ ಅಲ್ಲಿ ಒಂಚೂರು ಸಿಂಪಲ್ ಮಾಡಿಸ್ರಿ, ಆಮೇಲೆ you know what is going to happen. Okay, so let's take a question from JEE 2023. So let me connect two cells in parallel as shown in the figure. So one 12 volt ide, innondu 3 ohm ide internal resistance. Adhe riti innondu cell 6 volt ide. Now it is having 6 ohm internal resistance. So now the question is, if an external resistance R is equals to 4 ohm connected, calculate the current value calculate ಮಾಡಿ ಅಂತ ಕೇಳ್ತಾರೆ. ಇಂಟಿಜರ್ ಟೈಪ್ ಕ್ವಶನ್ ಅಲ್ಲಿ ಕೇಳಿದ್ರು. ಸೊ ಸಿಂಪಲ್ ಇದೆ, ಗಾಬರಿ ಆಗ್ಬೇಡಿ. JEE ಅಂದಿದ ತಕ್ಷಣ ಎಲ್ಲ ಡಿಫಿಕಲ್ಟ್ ಇರುತ್ತೆ ಅಂತಲ್ಲ, ಅರೆ ಸಿಂಪಲ್ ಇರುತ್ತೆ ಆ ಕ್ಯಾಟಗರಿಯಲ್ಲಿ ಇದು. ಸೊ ಇದು ಯಾವ್ದ್ರಲ್ಲಿ ಇದೆಯಪ್ಪ? ಪ್ಯಾರಲಲ್ ಅಲ್ಲಿ ಇದೆ. ಸೊ ಪ್ಯಾರಲಲ್ ಅಲ್ಲಿ ಇದ್ದಾಗ E equivalent is equals to, ಹೇಗೆ ಫೈಂಡ್ ಔಟ್ ಮಾಡೋದು? E equivalent divided by R equivalent is equals to E1 divided by R1 plus E2 divided by R2. ಹೌದಾ? R equivalent ಗೆ ಫಾರ್ಮುಲಾ ಇದೆ 1 by R equivalent is equals to 1 by R1 plus 1 by R2. Of course we know that one. ಸೊ ಈಗ E1 ವ್ಯಾಲ್ಯೂ ಎಷ್ಟಿದೆ ನೋಡಿ? 12 ಇದೆ. E2 ಎಷ್ಟಿದೆ? 12 ಇದೆಯಾ? ಸೊ ಒಂದೇ ಒಂದು ನಿಮಿಷ, ಇದನ್ನ ಉಲ್ಟಾ ಮಾಡ್ಕೊಟ್ಟಿದ್ದಾರೆ, ಚೇಂಜ್ ಮಾಡಬೇಕು. ಕ್ವಶನ್ ಅಲ್ಲಿ ಹೀಗೆ ಕೊಟ್ಟಿದ್ದಾರೆ. ಓಕೆ, ಸೊ E1 ವ್ಯಾಲ್ಯೂ ಏನ್ ತಗೋಬೇಕು? E1 is equals to 12 volt, E2 is equals to minus 6 volt. ಯಾಕಂದ್ರೆ ಪೋಲಾರಿಟಿ ಉಲ್ಟಾ ಮಾಡ್ಕೊಟ್ಟಿದ್ದಾರೆ. ಪೋಲಾರಿಟಿ ಉಲ್ಟಾ ಚೇಂಜ್ ಆಗಿದೆ, ಸ್ವಾಪ್ ಆಗಿದೆ, ಹಾಗಾಗಿ ಈ ತರ ತಗೋಬೇಕು. R1 ವ್ಯಾಲ್ಯೂ 3 ohm, R2 is equals to 6 ohm. So ಹಾಗಾದ್ರೆ R equivalent is equals to R1 R2 divided by R1 plus R2, that is equals to 3 into 6, 18 divided by 3 plus 6, 9. So that is equals to 9 1 ja 9, 9 2 ja 18. 2 ಇಂದ ಕ್ಯಾನ್ಸಲ್ ಆಗುತ್ತೆ. R equivalent is equals to 2 ohm ಅಷ್ಟೇ. ಸೊ ಅದನ್ನ ತಗೊಂಬಂದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, E equivalent divided by R equivalent to 2 ಇದೆ. ಸೊ E1 by R1, E1 ಎಷ್ಟಿದೆಯಪ್ಪ? 12 divided by R1 is 3 plus E2 6 divided by 6. Am I right? Okay, so ಇವನು ಡಮಾರ್ 1 ಆಗುತ್ತೆ, ಇಲ್ಲಿ ಏನಾಗುತ್ತೆ 4 ಆಗುತ್ತೆ. ಸೊ E equivalent divided by 2 is equals to 4 plus 1 ಏನಾಗುತ್ತೆ 5 ಆಗುತ್ತೆ. Am I right? 5 into 2, what you will get is E equivalent is equals to 10 volt. ನಾವು ಬೇಕಿರೋದು ಇದಲ್ಲ. ಸೊ ಈಗ ಇವೆರಡು ಸೆಲ್ ಇರೋದು ಒಂದೇ, A ಮತ್ತೆ B ನಡುವೆ ಇದೆರಡು ಪಾಯಿಂಟ್ ನ ಕನ್ಸಿಡರ್ ಮಾಡ್ತೀನಿ. A ಮತ್ತೆ B ನಡುವೆ ಒಂದು ಸೆಲ್ ನ ರಿಪ್ಲೇಸ್ ಮಾಡ್ಕೊಳ್ಳಿ. What you can get is, instead of connecting 12 volts and 6 volt, you can have a cell of 10 volts EMF, E equivalent, and internal resistance 2 ohm. ಇಲ್ಲಿ ನೋಡಿದ್ರ ಈಕ್ವಲೆಂಟ್ EMF ಜಾಸ್ತಿ ಆಗ್ತದೆ, ಜಾಸ್ತಿ ಅಲ್ಲ, ಇಂಟರ್ನಲ್ ರೆಸಿಸ್ಟೆನ್ಸ್ ನ ನೋಡಿ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಕಮ್ಮಿ ಆಗ್ತದೆ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಜಾಸ್ತಿ ಆಗ್ತದೆ. ಸೇಮ್ ಲಾಜಿಕ್, ರೆಸಿಸ್ಟೆನ್ಸ್ ಅಲ್ಲ ಎಂಟು, ಇಲ್ಲೂ ಅಷ್ಟೇ ಇದೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈಗ ಇದರ ಅಕ್ರಾಸ್ ಒಂದು ರೆಸಿಸ್ಟರ್ ಕ್ಯಾಪಿಟಲ್ R is equals to 4 ohm ನ ಕನೆಕ್ಟ್ ಮಾಡ್ತೀನಿ. ಸೊ ವಾಟ್ ಈಸ್ ದ
current in the circuit. So we have V terminal is equals to E minus IR. So ಇಲ್ಲಿ V terminal ಏನಿರುತ್ತೋ ಇಲ್ಲೂ potential ಅಷ್ಟೇ ಇರುತ್ತಾ, ಇಲ್ಲಿ current I ಇರುತ್ತೆ ಅಂತ ಅನ್ಕೊಳ್ಳೋಣ. So I into R external is equals to E minus IR. ಅರೆ ಗೊತ್ತಿದೆ ಈ ಫಾರ್ಮುಲಾ ನಿಮಗೆ. So I value find out ಮಾಡಬೇಕಾಗಿರೋದ್ರಿಂದ, so let's take one term here. So IR external ಮತ್ತೆ IR ಈ ಕಡೆ ತಗೊಳ್ಳಿ, epsilon divided by I ಕಾಮನ್ ತಗೊಂಡ್ರೆ R plus R external. So this simple formula I is equals to E equivalent ಏನಿದೆ ಇಲ್ಲಿ equivalent, ಇದು R equivalent ಅಷ್ಟೇ ಇನ್ನೇನಿಲ್ಲ. So I is equals to E equivalent, what we have got is 10 volts divided by small r, that is R equivalent 2 plus I into 2 plus capital R ಏನ್ ಬರ್ತದೆ 4R. Okay, that is equals to 10 divided by 6 ampere. So that's the answer for this question. Please make a note on this one. We'll move to the next combination. ಆಯ್ತಾ, ಇದು ಸಿಂಪಲ್ ಆಗಿದೆ, ಜಾಸ್ತಿ ಡ್ರ್ಯಾಗ್ ಬೇಡ. ಐ ಆಮ್ ಗೋಯಿಂಗ್ ಟು ನೆಕ್ಸ್ಟ್ ಪ್ರಾಬ್ಲಮ್. ಆನ್ಸರ್ ಇಸ್ 10 by 6 ampere. Actually ಇದು ಇಂಟಿಜರ್ ಟೈಪ್ ಕ್ವಶನ್ ಅಲ್ಲ, ಇಟ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್. ಸೊ ಯು ನೀಡ್ ಟು ಪಿಕ್ ದ ಕರೆಕ್ಟ್ ಆನ್ಸರ್. ಕರೆಕ್ಟ್ ಆನ್ಸರ್ ನ ಪಿಕ್ ಮಾಡ್ಕೋಬೇಕಾಗುತ್ತೆ. ಮುಂದಿನ ಕ್ವಶನ್ ಗೆ ಹೋಗ್ತೀನಿ. ನೆಕ್ಸ್ಟ್ ಒಂದು ಇಂಪಾರ್ಟೆಂಟ್ ಅಬ್ಸರ್ವೇಷನ್ ನೋಡೋಣ. ನಾನು ನಿಮ್ಗೆ 3 ಸೆಲ್ ನ ಕೊಡ್ತೀನಿ, ಇಂಟರ್ನಲ್ ರೆಸಿಸ್ಟೆನ್ಸ್ ಮತ್ತೆ EMF ವ್ಯಾಲ್ಯೂ ಕೊಡ್ತೀನಿ. ಆ 3 ಸೆಲ್ ನ ಫಸ್ಟ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋಣ, ಆಮೇಲೆ ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡೋಣ. ಸೊ ಏನೇನ್ ರಿಸಲ್ಟ್ ಬರುತ್ತೆ ಚೆಕ್ ಮಾಡೋಣ. ಸೊ ಲೆಟ್ ಮಿ ಗಿವ್ 3 cells of EMF 6. E1 is equal to E2, E1 is equal to E2 is equal to E3 is equal to 6 volt. ಅದೇ ರೀತಿ R1 is equal to R2 is equal to R3 is equal to 1 ohm. 3 ಐಡೆಂಟಿಕಲ್ ಸೆಲ್ಸ್ ನ ಕೊಟ್ಟಿದ್ದೀನಿ. ಈ 3 ಫಸ್ಟ್ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡೋಣ. ಸೊ ಲೆಟ್ ಮಿ ಕನೆಕ್ಟ್ ದಿಸ್ ಇನ್ ಸೀರೀಸ್. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಸೇಮ್ ವಿತ್ ಪೊಲಾರಿಟಿ ಕನ್ಸಿಡರ್ ಮಾಡ್ತಾ ಇದ್ದೀನಿ. ಸೇಮ್ ಪೊಲಾರಿಟೀಸ್ ಇನ್ ಸೀರೀಸ್ ಈ ತರ ಕನೆಕ್ಟ್ ಮಾಡ್ತೀನಿ. So let me consider this as E1 is equals to 6 volt and idu 1 ohm, 6 volt, 1 ohm, 6 volt, 1 ohm, ohm. So ಈಗ equivalent EMF ಏನಾಗುತ್ತೆ, ಅರೆ 3 ಒಂದೇ ಪೊಲಾರಿಟಿ ಅಲ್ಲಿ ಇದೆ, ಹಾಗಾಗಿ 6 plus 6 plus 6 ಎಷ್ಟಾಗುತ್ತೆ 18 volts ಆಗುತ್ತೆ. 1 plus 1 plus 1 3, ಅರೆ ಅಷ್ಟೇ. R equivalent is equals to R1 plus R2 plus R3, 3 ohm ಆಯ್ತು. So let me keep this aside. ಒಂಚೂರು ಡಬ್ಬ ಅಲ್ಲಿ ಹಾಕಿ ಪಕ್ಕಕ್ಕೆ ಇಡ್ತೀನಿ. ಸೊ ಈಗ ಅದೇ ಸೆಲ್ಸ್ ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತೀನಿ. ಲೆಟ್ ಅಸ್ ಕನೆಕ್ಟ್ ಇನ್ ಪ್ಯಾರಲಲ್. ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಸೇಮ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಟಿಶ್ಕ್ಯಾವ್ ಟಿಶ್ಕ್ಯಾವ್ ಜಿಂಗ್ 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 ಟಚ್ಕ್ಯಾವ್ ಪುಚುಕ್ 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 ಟಿಶಿಂಗ್. ಸೊ ಇದು 6 ವೋಲ್ಟ್, ಇದು 1 ಓಮ್, 6 ವೋಲ್ಟ್ 1 ಓಮ್. ಅದೇ ರೀತಿ ಸೊ ಇದು ಟಿಶ್ಕು ಪುಷ್ಕು ಮತ್ತೆ ಇದು 6 ವೋಲ್ಟ್ 1 ಓಮ್. ಪ್ಯಾರಲಲ್ ಅಲ್ಲಿ ಇದೆಯಾ? ಹೌದು, ಪೊಲಾರಿಟಿ ಸೇಮ್ ಪೊಲಾರಿಟಿಯಲ್ಲಿ ಕನೆಕ್ಟ್ ಮಾಡಿ. ಸೊ E equivalent ಫಾರ್ಮುಲಾ ಇದೆ. E equivalent divided by R equivalent is equals to E1 divided by R1 plus E2 divided by R2 plus E3 divided by R3. First of all R equivalent find out ಮಾಡೋಣ. So R equivalent ಫಾರ್ಮುಲಾ ನೆನಪಿದೆಯಾ? 1 by R equivalent is equals to 1 by R1 plus 1 by R2 plus 1 by R3. So of course R equivalent ಏನ್ ಬರುತ್ತೆ 1 divided by 3 ಬರುತ್ತೆ. ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. 1 by 1 1 by 1 1 by 1 3 divided by 1. So R equivalent is equals to 1 by 3 ಬರುತ್ತೆ. ಅಂದ್ರೆ ಓಕೆ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. So E equivalent divided by 1 divided by 3 is equals to 6 divided by 1 plus 6 divided by 1 plus 6 divided by 1. So that is equals to 6 plus 6 plus 6, 18, and E equivalent is equals to 18 into 1 divided by 3. ಇದು ಪೂರ್ತಿ ಇಲ್ಲಿ ಕಳಿಸ್ಕೊಂತೀನಿ. So what you get is 6 volts. ಏನೋ ಹೊಳಿತಿದೆ ಸರ್, ಪಳ 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 ಅಂತ ಮೈಂಡ್ ಅಲ್ಲಿ ಏನೋ ಒಂದು ಫ್ಲಾಶ್ ಆಗ್ತಿದೆ. ಗೆಸ್ ಮಾಡಿ ಏನು ಅಂತ. ಈ ಪ್ರಾಬ್ಲಮ್ ತಗೊಂಡಿರೋ ಉದ್ದೇಶನೇ ಅದು, ನೀವು ಗೆಸ್ ಮಾಡ್ಲಿ ಅಂತ. ಫ್ಲಾಶ್ ಆಯ್ತಾ, ಹೊಳಿತಾ, ಜ್ಞಾನೋದಯ ಆಯ್ತಾ ಏನಾದ್ರು? ಇಲ್ಲ ಸರ್, ಪರವಾಗಿಲ್ಲ, ನಾ ಹೇಳ್ತೀನಿ ನೋಡಿ. ಪ್ಯಾರಲಲ್ ಅಲ್ಲಿ ಕನೆಕ್ಟ್ ಮಾಡಿದ್ರೆ ಐಡೆಂಟಿಕಲ್ ಸೆಲ್ ಈಕ್ವಲೆಂಟ್ EMF ಅಷ್ಟೇ ಬರ್ತಿದೆ. ಅದೇ ನೀವು 100 ಸೆಲ್ ಕನೆಕ್ಟ್ ಮಾಡಿ ಬೇಕಾದ್ರೆ 100 ಸೆಲ್ ಕನೆಕ್ಟ್ ಮಾಡಿದ್ರು ಈಕ್ವಲೆಂಟ್ EMF ಅಷ್ಟೇ ಬರುತ್ತೆ, ಅಷ್ಟೇ. ಚೇಂಜ್ ಚೇಂಜ್ ಆಗಲ್ಲ. ರೆಸಿಸ್ಟೆನ್ಸ್ ಏನಾಗತ್ತೆ, ಕಮ್ಮಿ ಆಗತ್ತೆ. ಪೂರ್ತಿ ಈ ಬ್ಯಾಟರಿ ಇದು ಈ ಕಾಂಬಿನೇಷನ್ ರೆಸಿಸ್ಟೆನ್ಸ್ ಕಮ್ಮಿ, ಅರೆ 1 1 1 ಇರೋದು ಕಮ್ಮಿ ಆಯ್ತು, ಅದಕ್ಕಿಂತ ಲೆಸರ್ ದ್ಯಾನ್ ದ ಲೀಸ್ಟ್ ಆಯ್ತು. ಬಟ್ ಇವ್ರು ನೋಡಿ ವೋಲ್ಟೇಜ್ ಏನಾಗ್ತದೆ n ಟೈಮ್ಸ್ ಜಾಸ್ತಿ ಆಗುತ್ತೆ. ಇಫ್ n cells are connected in series, identical cells are connected in series, then the combination will have
n times EMF of each cell. ಮತ್ತೆ ರೆಸಿಸ್ಟೆನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ, ರೆಸಿಸ್ಟೆನ್ಸ್ ಜಾಸ್ತಿ ಆಗ್ತಿದೆ, ಮತ್ತೆ EMF ಜಾಸ್ತಿ ಆಗ್ತಿದೆ. ಸೊ ಲೆಟ್ಸ್ ಸಿ ವಾಟ್ ಇಸ್ ಹ್ಯಾಪನಿಂಗ್. ಸೊ ವೋಲ್ಟೇಜ್ ಜಾಸ್ತಿ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ, ಕರೆಂಟ್ ಜಾಸ್ತಿ ಬೇಕಾದ್ರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೊ ಲೆಟ್ಸ್ ಸಿ by connecting n identical cells in series, the equivalent EMF will increase. And also R equivalent again increases. R equivalent also increases. Equivalent EMF increase ಆಗತ್ತೆ. and polarity ಸೇಮ್ ಇದ್ದಾಗ, ಮತ್ತೆ polarity ಉಲ್ಟೆ ಮಾಡ್ಬಿಟ್ಟು ಹೇಳ್ಬೇಡಿ, ಕಮ್ಮಿ ಆಗತ್ತೆ. ನಾ ಹೇಳ್ತಿರೋದು ಸೇಮ್ polarity ಇದ್ದಾಗ. ಬೇಕಾದ್ರೆ ಕಂಡೀಷನ್ಸ್ ಅಪ್ಲೈ, ಷರತ್ತುಗಳು ಅನ್ವಯ, ಕಂಡೀಷನ್ಸ್ ಅಪ್ಲೈ. ಇಲ್ಲೂ ಅಷ್ಟೇ ಕಂಡೀಷನ್ಸ್ ಅಪ್ಲೈ. Now in case of parallel, if n identical cells are connected in parallel, E equivalent is equals to E value. Array change agala, but R equivalent ಏನಾಗತ್ತೆ, R divided by N ಆಗತ್ತೆ. So that's what happening here. 1 ohm ಇದ್ರೆ 1/3 ಆಗ್ತಿದೆ. So equivalent EMF ಅಷ್ಟೇ ಬರ್ತಿದೆ. Clear? Sure? ಪಕ್ಕ. ಅಂದ್ರೆ ಒಂದೇ ಪೊಟೆನ್ಶಿಯಲ್ ಮೇಂಟೈನ್ ಮಾಡ್ಕೊಂಡು ಕರೆಂಟ್ ಜಾಸ್ತಿ ಬೇಕು ಅಂದ್ರೆ, ಎಲ್ಲಾದ್ರೂ ಒಂದು ಸಿಚುವೇಶನ್ ಅಲ್ಲಿ ಒಂದೇ ಪೊಟೆನ್ಶಿಯಲ್ ನ ಮೇಂಟೈನ್ ಮಾಡ್ಕೊಂಡು ನನಗೆ ಕರೆಂಟ್ ಜಾಸ್ತಿ ಬೇಕು, ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಯು ಗೋ ವಿತ್ ದ ಪ್ಯಾರಲಲ್. ನನ್ಗೆ ಕರೆಂಟ್ ಕಮ್ಮಿ ಇದ್ರೂ ಪರವಾಗಿಲ್ಲ, ವೋಲ್ಟೇಜ್ ಜಾಸ್ತಿ ಬೇಕು ಅನ್ನೋವಾಗ ಸೀರೀಸ್ ಕಾಂಬಿನೇಷನ್ಗೆ ಹೋಗಿ. ಗೆಟಿಂಗ್ ಎಲ್ಲಾದ್ರೂ ಬ್ಯಾಕಪ್ ಇರುತ್ತೆ ನೋಡಿ, UPS ಬ್ಯಾಕಪ್. ಕರೆಂಟ್ ಹೋದಾಗ, ಅರೆ ಮನೆಗಳಲ್ಲ, ಮನೆಯಲ್ಲಿ ಒಂದೇ ಒಂದು ಬ್ಯಾಟ್ರಿ ಇರುತ್ತೆ, ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಅಥವಾ ದೊಡ್ಡ ನಿಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಯಾವ್ದಾದ್ರು ಒಂದು ಬ್ಯಾಕಪ್ ಇದ್ರೆ, ಲ್ಯಾಬೊರೇಟರಿಗಳಲ್ಲಿ ಅಲ್ಲಿ ಇಲ್ಲಿ ಒಂಚೂರು ಗಮನಿಸಿ, ಬ್ಯಾಟ್ರೀಸ್ ಯಾವ್ದ್ರಲ್ಲಿ ಕನೆಕ್ಟ್ ಆಗಿದೆ ಅಂತ. ನಾನು ಬ್ಯಾಂಕ್ಸ್ ಅಲ್ಲಿ ನೋಡಿದ್ದೀನಪ್ಪ, ನಾನು ಕಣ್ಣಾರೆ ನೋಡಿದ್ದೀನಿ. ಬ್ಯಾಂಕ್ಸ್ ಅಲ್ಲಿ ವೋಲ್ಟೇಜ್ ಸೇಮ್ ಇರಬೇಕು, ಕರೆಂಟ್ ಜಾಸ್ತಿ ಬೇಕು. ಸಿಕ್ಕಾಪಟ್ಟೆ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಕಂಪ್ಯೂಟರ್ಸ್ ಇರುತ್ತೆ, ಫ್ಯಾನ್ಸ್ ಇರುತ್ತೆ, ಹಾಳು ಮೂಳು ಇಂಟರ್ನೆಟ್ ಡಿವೈಸಸ್. ಸೊ ಕರೆಂಟ್ ನ ಜಾಸ್ತಿ ಡ್ರಾ ಮಾಡ್ತಾರೆ, ವೋಲ್ಟೇಜ್ ಅಷ್ಟೇ ಇರಬೇಕು. ವೋಲ್ಟೇಜ್ ಜಾಸ್ತಿ ಆದ್ರೆ ಕಂಪ್ಯೂಟರ್ಸ್ ಎಲ್ಲ ಡಮಾರ್. ಅರೆ 240 ವೋಲ್ಟ್ಸ್ ತಗೊಳ್ಳೋದಕ್ಕೆ ನಾನೇನಾದ್ರು 480 ವೋಲ್ಟೇಜ್ ಕೊಟ್ಬಿಟ್ರೆ ಕಂಪ್ಯೂಟರ್ ಡಮಾರ್ ಆಗ್ಬಿಡುತ್ತೆ. ಹಾಗಾಗಿ ರಿಸ್ಕ್ ತಗೊಳ್ಳೋದು ಬೇಡ, ವೋಲ್ಟೇಜ್ ನ ಅಷ್ಟೇ ಇಟ್ಕೊಂಡು ನಾವು ಕರೆಂಟ್ ನ ಎಷ್ಟು ಬೇಕಾ ಅಷ್ಟು ಡ್ರಾ ಮಾಡ್ಕೊಳ್ಳೋಣ. ಸೊ therefore to increase the voltage, series combination is used to maintain the same voltage and increase the current. So we can use parallel combination. Clear ಆಯ್ತಾ ಕಾನ್ಸೆಪ್ಟ್? ಪಕ್ಕ ಫೀಲ್ ಬಂತ? ಓಕೆ. ಸೊ ನಿಮ್ಮ ಇದರಲ್ಲಿ ರಿಮೋಟ್ ಅಲ್ಲಿ ಕನೆಕ್ಟ್ ಆಗಿರೋದು ಯಾವ ಕಾಂಬಿನೇಷನ್, ಅಫ್ಕೋರ್ಸ್ ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಬಟ್ ಇನ್ನೊಂದ್ಸತಿ ಹೇಳ್ಬಿಡ್ತೀನಿ. ಈ ತರ ಸೆಲ್ಸ್ ಇರತ್ತಲ್ಲ, ಈ ಸೆಲ್ಸ್ ನೋಡಿ ಒಂದ್ ಕಡೆ ಎರಡು ಜಾಯಿನ್ ಮಾಡಿರ್ತಾರೆ. ಇದ್ರಲ್ಲಿ ಕಾಣಿಸ್ತಿಲ್ಲ ನೋಡಿ, ಗೆಸ್ ಮಾಡಿ ಯಾವ ಕಾಂಬಿನೇಷನ್. ಇದ್ರಲ್ಲಿ ಇಲ್ಲ, ಇದರಲ್ಲಿ ಮೌಲ್ಡ್ ಆಗಿದೆ, ಪ್ಲಾಸ್ಟಿಕ್ ಎಲ್ಲ ಮೌಲ್ಡ್ ಆಗಿದೆ. ಸೊ ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಟೈಪ್ ಆಫ್ ಕ್ವಶನ್, ಮಿಕ್ಸ್. ಈಗ ಇನ್ನೊಂದು ವೆರೈಟಿ, ಎರಡು ಕ್ವಶನ್ಸ್ ಇದೆ, ಒಂದು ಸೀರೀಸ್ ಬೇಸ್ ಮೇಲೆ, ಇನ್ನೊಂದು ಮಿಕ್ಸ್ ಸೆಲ್. ಅದನ್ನ ನೋಡೋಣ ಫ್ರಮ್ DC Pandey ಸರ್ಸ್ ಬುಕ್. ಇದನ್ನ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3, 2, 1 ಡನ್. ಒಂದು ಸೂಪರ್ ಕ್ವಶನ್ ಇಲ್ಲಿ ತಗೊಂಡಿದ್ದೀನಿ ಫ್ರಮ್ DC Pandey ಸರ್ಸ್ ಬುಕ್. ಸೊ ಈ ತರ ಇದೆ ಕ್ವಶನ್. ಇಫ್ n identical cells of each of EMF E and internal resistance R are connected, small r are connected in series, and external resistance R, if polarities of M cells are reversed, find the current in the external resistance. ಸೂಪರ್ ಆಗಿದೆ, ನಾನು ಗ್ಯಾರಂಟಿ ಆಗಿ ಹೇಳ್ತಿದ್ದೀನಿ. ಕ್ವಶನ್ ಮಾತ್ರ ಸೂಪರ್ ಆಗಿದೆ. ಸ್ವಲ್ಪ ಯೋಚನೆ ಮಾಡಿ. ಯೂಶುವಲಿ ಮಿಸ್ಟೇಕ್ ಮಾಡ್ತೀರಿ ನೀವು, ಯೂಶುವಲಿ ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರೆ. ಅರೆ ಇದು ಸ್ಟ್ಯಾಂಡರ್ಡ್ ಕ್ವಶನ್, ಯಾವ ಟೀಚರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಟೀಚ್ ಮಾಡ್ತಿದ್ರು ಇದನ್ನ ಪಕ್ಕ ಮಾಡ್ತಾರೆ, ನಾನು ಗ್ಯಾರಂಟಿ ಕೊಡ್ತೀನಿ. ಯಾಕಂದ್ರೆ ನಾನು ಮಾಡಿಸ್ತಿದ್ದೀನಿ. ಈವನ್ NTA ಮೆಟೀರಿಯಲ್ಸ್ ಅಲ್ಲಿ ನೋಡಿದ್ರು ಅಲ್ಲೂ ಇರುತ್ತೆ ಈ ಕ್ವಶನ್. ಸೊ ಲೆಟ್ಸ್ ಡೂ ಇಟ್. ಮಾಡೋಣವಾ? ಟ್ರೈ ಮಾಡ್ತೀರಾ? ಒಂದೆರಡು ನಿಮಿಷ ವಿಡಿಯೋನ ಪಾಸ್ ಮಾಡಿ ಬೇಕಾದ್ರೆ ಟ್ರೈ ಮಾಡಿ ನೋಡೋಣ. ಬಂತ ಆನ್ಸರು? ನಿಮ್ಮ ಆನ್ಸರ್ ಏನಾದ್ರೂ ಸಿ ಆಗಿದ್ರೆ ಅದು ತಪ್ಪಾದ ಉತ್ತರ. ಆನ್ಸರ್ ಇಸ್ ಡಿ. ಹೇಗೆ ಅಂತ ನೋಡೋಣ. ಸೊ ಲೆಟ್ಸ್ ಸಿ. ಫಸ್ಟ್ ಆಫ್ ಆಲ್ ಅವ್ರು ಏನ್ ಹೇಳ್ತಿದ್ರೆ, n identical cells are connected in series. So n identical cells na ತಗೊಂತೀನಿ. So let me consider n identical cells as shown in the figure.
ಸೊ ಈ ತರ ಎಷ್ಟು ಸೆಲ್ಸ್ ಇದೆ? ಸೊ ದಿಸ್ ಇಸ್ ER ಅಪ್ ಟು N ಸೆಲ್ಸ್ ಇದೆ. N ವರೆಗೂ ಇದೆ. ಐ ಡೋಂಟ್ ನೋ ಎಕ್ಸಾಕ್ಟ್ ಆಗಿ ನಂಬರ್ ಕೊಟ್ಟಿಲ್ಲ, N ಅಂತ ಕನ್ಸಿಡರ್ ಮಾಡೋಣ. ಸೊ ಇಲ್ಲಿ ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾರೆ, M is less than. ಓಕೆ, ಬೇಡ ಬಿಡಿ, ಹಾಗೆ ಇರ್ಲಿ. ಸೊ M is a number. ಸೊ N ಸೆಲ್ಸ್ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಈಕ್ವಲೆಂಟ್ EMF? E equivalent is equal. ಈ ಕೇಸ್ ನಲ್ಲಿ ನಾನು ಇನ್ನು ಕ್ವಶನ್ ಗೆ ಹೋಗಿಲ್ಲ. ಈ ತರ ಕನೆಕ್ಟ್ ಮಾಡಿದಾಗ N ಟೈಮ್ಸ್ E ಆಗತ್ತೆ, N ಟೈಮ್ಸ್ E ಆಗತ್ತೆ. R equivalent ಏನಾಗತ್ತೆ? NR ಆಗತ್ತೆ. ಓಕೆ, ಅವ್ರು ಕೊಟ್ಟಿರೋ ಪ್ರಕಾರ if polarities of M cells are reverse, N cells ಅಲ್ಲಿ M cells polarities reverse ಮಾಡ್ತಿದ್ದಾರೆ, ಅರೆ ಹೀಗೆ ಬೇಕಾಗಿರೋ ಸೆಲ್ಸ್ ನ ಉಲ್ಟಾ ಮಾಡ್ತಿದ್ದಾರೆ, then what is the equivalent EMF? First of all, please tell me. N cells ಇದೆ, ಅದರಲ್ಲಿ M cells polarities reverse ಮಾಡ್ತಿದ್ದಾರೆ. Of course, condition ಬೇಕಾದ್ರೆ ಬರ್ಕೋಬಹುದು. So that is M is less than N. So you can write that one without any fear. ಹೇಳ್ತೀರಾ? If M cells polarities are reversed, if M cells polarities are reversed, are reversed, ಇದರಲ್ಲಿ M cells reverse ಮಾಡಿದ್ರೆ equivalent EMF ಅಂತ ಏನಾದರೂ ಕೇಳಿದ್ರೆ equivalent EMF NR minus MR ಅಂತ ಹೇಳಿದ್ರೆ, ಸಾರಿ NE minus ME, NE minus ME ಅಂತ ಹೇಳಿದ್ರೆ ದಿಸ್ ಇಸ್ ರಾಂಗ್. ರಾಂಗ್ ಅದು. ನಿಜ, ಪ್ರಾಮಿಸ್ ರಾಂಗ್ ಅದು. ನಿಮ್ಮೇಲೆ ಪ್ರಾಮಿಸ್, ಅದು ರಾಂಗ್. ಯಾಕೆ ಅಂತ ಒಂದು ಎಕ್ಸಾಂಪಲ್ ತಗೊಂತೀನಿ ನೋಡಿ. ಸೊ ಲೆಟ್ ಅಸ್ ಕನ್ಸಿಡರ್ 5 cells. 5 cells ನ ತಗೊಂತೀನಪ್ಪ. ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ, ಇಗ್ನೋರ್ ಮಾಡಿ. ಓಕೆ, ಸೊ 5 cells ಇದೆ. ಪ್ರತಿ ಒಂದರದ್ದು EMF ಎಷ್ಟಿದೆಯಪ್ಪ ಅಂದ್ರೆ 2 volts ಇದೆ. 2 volts, 2 volts, 2 volts, 2 volts, 2 volts. ಈಕ್ವಲೆಂಟ್ EMF ಏನು? ಅರೆ 2 plus 2 plus 2 plus 2 plus 2. ಸೊ 10 ಎಷ್ಟಾಗತ್ತೆ? 5 volts ಆಗತ್ತೆ. ನೋ ಡೌಟ್ ಇನ್ ದಟ್ ಒನ್. ಈಗ ಇದರಲ್ಲಿ 2 cells ನ ರಿವರ್ಸ್ ಮಾಡ್ತೀನಿ. ಐ ರಿಪೀಟ್, 2 cells ನ ರಿವರ್ಸ್ ಮಾಡ್ತೀನಿ. ಎಷ್ಟು ಸೆಲ್ಸ್? ಬರೀ 2 cells ನ ರಿವರ್ಸ್ ಮಾಡೋಣ. ಈಗ ಈಕ್ವಲೆಂಟ್ EMF ಎಷ್ಟಾಗತ್ತೆ ಹೇಳ್ತೀರಾ? ಅರೆ ಇವನು ಮೈನಸ್ ಇದೆ, ಇಲ್ಲಿಂದ ಇಲ್ಲಿಗೆ ಎಷ್ಟಾಗತ್ತಪ್ಪ? ದಿಸ್ ಇಸ್ 6 volt. ಇಲ್ಲಿಂದ ಇಲ್ಲಿಗೆ ಎಷ್ಟಾಯ್ತು? ದಿಸ್ ಇಸ್ 4 volt. ಈ ಈಕ್ವಲೆಂಟ್ ಚೆಕ್ ಮಾಡಿದ್ರೆ 2 volts ಬರ್ತಿದೆ. ನಾವ್ ಅನ್ಕೊಂಡಿದ್ದು 6 volt. ಅರೆ 3 times ಈಕ್ವಲೆಂಟ್, 3 times EMF 6 ಬರ್ಬೇಕು ಅಂತ. ಬಟ್ ಏನಾಗ್ತಿದೆ ನೋಡಿ, ಇವನ್ ರಿವರ್ಸ್ ಇರೋದ್ರಿಂದ ಇವನ್ ಎಫೆಕ್ಟ್ ಏನಿದೆ, ಆಕ್ಚುಲಿ ಇದು -2 ಆಗತ್ತಾ, ಇದು +2 ಇರುತ್ತೆ. ಸೊ ಈ +2 ಈ -2 ಇವನ್ನ ಕ್ಯಾನ್ಸಲ್ ಮಾಡ್ಕೊಂತಾನೆ ಎಫೆಕ್ಟ್. ದ ಎಫೆಕ್ಟ್ ಇಸ್ ಕ್ಯಾನ್ಸಲ್ಡ್. ಇವನ್ ಏನ್ ಎಫೆಕ್ಟ್ ಕ್ರಿಯೇಟ್ ಮಾಡ್ತಾನೆ, ಎಕ್ಸಾಕ್ಟ್ ಆಗಿ ಆಪೋಸಿಟ್ ಇವನ್ ಕ್ರಿಯೇಟ್ ಮಾಡ್ತಾನೆ. ಹಾಗಾಗಿ ಇವರಿಬ್ರು ಡಮಾರ್, ಒಬ್ಬರದೊಬ್ರು ಸಾಯಿಸ್ಕೊಂಡ್ಬಿಡ್ತಾರೆ. ಅದೇ ರೀತಿ ಇವನು ಇನ್ನೊಬ್ಬ ಸಾಯಿಸ್ಕೊಂತಾನೆ. ಎಷ್ಟು ಸೆಲ್ಸ್ ರಿವರ್ಸ್ ಆಗಿದೆಯೋ ಅವನು ಹಾಳಾಗೋದಲ್ದೆ ಅದ್ರ ಜೊತೆಗೆ ಇನ್ನಷ್ಟು ಜನನ ಹಾಳು ಮಾಡ್ಕೊಂಡು ಹೋಗ್ತಿದ್ದಾರೆ. ಅರ್ಥ ಆಗ್ತಿದ್ಯಾ? ಸೊ ಈಗ ಬನ್ನಿ. ಸೊ ಈಕ್ವಲೆಂಟ್ EMF, ಈ ಈಕ್ವಲೆಂಟ್ EMF ಒರಿಜಿನಲ್ ಆಗಿ ಇಷ್ಟಿತ್ತು. ಎಷ್ಟು ಸೆಲ್ಸ್ ಹಾಳಾಗ್ತಿದ್ದಾರೆ? MEMF. ಅದ್ರ ಜೊತೆಗೆ ಇನ್ನಷ್ಟು ಸೆಲ್ಸ್ ಹಾಳಾಗ್ತಿದ್ದಾರೆ. ಸೂಪರ್ ಸರ್. ಈ ಲಾಜಿಕ್ ನೋಡಿ, ಅರ್ಥ ಆಯ್ತಾ? ಇವರಿಬ್ರು ಹಾಳಾಗೋದಂದ್ರೆ ಇನ್ನಿಬ್ಬರನ್ನ ಹಾಳು ಮಾಡ್ತಿದ್ದಾರೆ. ಅದೇ ರೀತಿ ಇವ್ರ ಎಫೆಕ್ಟ್ ಏನಿದೆ ಅಷ್ಟೇ ಎಫೆಕ್ಟ್ ನ ಇನ್ನಷ್ಟು ಸೆಲ್ಸ್ ಕ್ರಿಯೇಟ್ ಮಾಡ್ತಿದ್ದಾರೆ. ಸೊ ದೇರ್ ಫೋರ್ E equivalent is equals to NE minus 2ME. ವಾಟ್ ಅಬೌಟ್ R equivalent? R equivalent ಮಾತ್ರ ಅಷ್ಟೇ ಇರುತ್ತೆ. ಅಂದ್ರೆ ರೆಸಿಸ್ಟೆನ್ಸ್ ಪೊಲಾರಿಟಿ ಮೇಲೆ ಚೇಂಜ್ ಡಿಪೆಂಡ್ ಆಗಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್. ಅರ್ಥ ಆಗ್ತಿದ್ಯಾ? ಈಗ ಇಷ್ಟು ಸೆಲ್ಸ್ ನ ರಿಪ್ಲೇಸ್ ಮಾಡಿ ಇನ್ನು ಈ ಪೋರ್ಷನ್ ಎರೇಸ್ ಮಾಡಲ. ಈಗ ಈ ಕಾಂಬಿನೇಷನ್ ಕೊಟ್ಟಿರ್ತಕ್ಕಂಥ ಕ್ವಶನ್ ಪ್ರಕಾರ M cells ರಿವರ್ಸ್ ಮಾಡಿ ಏನ್ ಬರುತ್ತೆ ಎಫೆಕ್ಟ್ ನ ಅದನ್ನ ನಾನು E equivalent ಅಂತ ಕರಿತೀನಿ. ಮತ್ತೆ ಇಂಟರ್ನಲ್ ರೆಸಿಸ್ಟೆನ್ಸ್ R equivalent ಅಂತ ಬರೀತೀನಿ. ಸೊ R equivalent ಇಲ್ಲಿದೆ, E equivalent ಇಲ್ಲಿದೆ. ಈಗ ಇದಕ್ಕೊಂದು ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಕ್ಯಾಪಿಟಲ್ R ಫೈಂಡ್ ಔಟ್ ಮಾಡ್ತೀನಿ, ಕನೆಕ್ಟ್ ಮಾಡ್ತೀನಿ. ಸೊ ವಾಟ್ ಇಸ್ ದ ಕರೆಂಟ್ ಇನ್ ದ ಸರ್ಕ್ಯೂಟ್? ದಟ್ಸ್ ವಾಟ್. ರಿಮೆಂಬರ್? ನೆನಪಿದೆಯಾ? ಮಾಡ್ಲಾ? ಸೊ ಕರೆಂಟ್ ಇನ್ ದ ಸರ್ಕ್ಯೂಟ್ ಇಸ್ E equivalent divided by I equivalent plus R external. That is equals to E equivalent ಏನಿದೆಯಪ್ಪ? NE minus 2ME whole divided by ಇದೇನಿದು? R equivalent ಇದು. R equivalent ಎಷ್ಟಿದೆ? NR ಇದೆ, NR plus capital R. That's it. ಇಲ್ಲ ಸರ್, ಆಪ್ಷನ್ B ಇದೆ ನೋಡಿ.
ಅರೆ NR plus R ಅಂದ್ರೆ R plus NR ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸೊ ಆಕ್ಚುಲಿ ಇಲ್ಲಿ ಏನಾದ್ರು ಎಡವಟ್ ಮಾಡಿದ್ರೆ ಇದು ಬರ್ತಿತ್ತು, ಬಟ್ ಇದು ರಾಂಗ್ ಅಸಂಪ್ಷನ್. ನೋಡಿ ಈ ಎಕ್ಸಾಂಪಲ್ ಮುಖಾಂತರ ಅರ್ಥ ಮಾಡ್ಕೊಳ್ಳಕ್ಕೆ ಹೆಲ್ಪ್ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಸೊ ಇಸ್ ಇಟ್ ಕ್ಲಿಯರ್? ಪಕ್ಕನಾ? ಶೂರಾ? ಎಂ ಸೆಲ್ಸ್ ಎಫೆಕ್ಟ್ ಇನ್ನಷ್ಟು ಸೆಲ್ಸ್ ನ ಎಫೆಕ್ಟ್ ಕ್ರಿಯೇಟ್ ಮಾಡ್ತಿದೆ. ಸೊ ದೇರ್ಫೋರ್ ಇಲ್ಲಿ ಡಬಲ್ ಆಗ್ತಿದೆ ಫ್ಯಾಕ್ಟರ್. ದಟ್ಸ್ ಇಟ್. ಲೆಟ್ಸ್ ಗೋ ಟು ಅನದರ್ ಕ್ವಶನ್. ಇನ್ನೊಂದು ಕ್ವಶನ್ ತಗೊಂತೀನಿ. ಸೊ ಐ ಆಮ್ ಗೋಯಿಂಗ್ ಟು erase this in 3 2 1 done. Pakka, sure. Next problem is from DC Pandey's book. Mixed combination, mixed grouping ಮೇಲೆ ಒಂದು ಪ್ರಾಬ್ಲಮ್ ಇದೆ. ಸೊ ಇದು ಕೂಡ ಅಷ್ಟೇ ತುಂಬಾ ಕಾನ್ಸೆಪ್ಟ್ ಓರಿಯೆಂಟೆಡ್ ಆಗಿದೆ, ತುಂಬಾ ಸೂಪರ್ಬ್ ಆಗಿದೆ ನೋಡಿ. ಸೊ m rows are connected across two common points. ಅಂದ್ರೆ ಏನಿಲ್ಲ, ಪ್ಯಾರಲಲ್ ಆಗಿದೆ. Such that each row contains n cells in series, identical cells ಅಂತ ಬರ್ಕೊಳ್ಳಿ. n identical cells in series in same polarity. Find E equivalent, R equivalent, condition for maximum current and value of the maximum current. First try to understand the question. m rows ಇದೆ. ಸೊ ಈ ತರ m rows ಇದೆ. ಒಂದೊಂದು ರೋ ನಲ್ಲಿ n cells ಇದೆ. ಲೆಟ್ ಮಿ ಡ್ರಾ ದ ಡಯಾಗ್ರಾಮ್. ಇಲ್ಲಿ ಸರ್ಕ್ಯೂಟ್ ನ ಬರೆಯಕ್ಕೆ ಟ್ರೈ ಮಾಡ್ತೀನಿ. ಎಷ್ಟು ಸೆಲ್ಸ್ ಇದೆ ಒಂದೊಂದು ರೋ ನಲ್ಲಿ ಅಂದ್ರೆ? ಸೊ ದೇರ್ ಆರ್ n cells. ಎಷ್ಟು ಸೆಲ್ಸ್? n cells. ಪ್ರತಿಯೊಂದು EMF E ಇದೆ, ಇಂಟರ್ನಲ್ ರೆಸಿಸ್ಟೆನ್ಸ್ R ಇದೆ. ಲೆಟ್ ಅಸ್ ಅಸ್ಯೂಮ್. ಸೊ ದಿಸ್ ಇಸ್ ER ಎಕ್ಸೆಟ್ರಾ ಎಲ್ಲ ಐಡೆಂಟಿಕಲ್ ಆಗಿದೆ. ಸೊ ಇದು ಒಂದು ರೋ ಆಯ್ತು. ಈ ತರ ಎಷ್ಟು ರೋಸ್ ಇದೆ? m ರೋಸ್ ಇದೆ. ಕ್ಯಾನ್ ಯು ವಿಜುವಲೈಸ್? ಅರೆ ಒಂದು ರೋ ನಲ್ಲಿ n ಸೆಲ್ಸ್ ಇದೆ. ಇದು ಒಂದು ರೋ ಆಯ್ತು. ಈ ತರದ್ದು m ರೋಸ್ ಇದೆ. ಅವೆಲ್ಲವೂ ಸೇರಿ ಎರಡು ಕಾಮನ್ ಪಾಯಿಂಟ್ ಗಳ ನಡುವೆ ಕನೆಕ್ಟ್ ಆಗಿದೆ. ಇಸ್ ಇಟ್ ಕ್ಲಿಯರ್? ಪಿಕ್ಚರ್ ಕ್ಲಿಯರ್ ಆಯ್ತಾ? ಸೊ ಈಗ ನೋಡಿ, I will draw the circuit. Generalized circuit ಬರೀತೀನಿ. Of course ಪೂರ್ತಿ m ವ್ಯಾಲ್ಯೂ n ವ್ಯಾಲ್ಯೂ ಕೊಟ್ಟಿಲ್ಲ, ಹಾಗಾಗಿ ಎಕ್ಸಾಕ್ಟ್ ಆಗಿ ಬರೆಯಕ್ಕಾಗಲ್ಲ. ಸೊ ದಿಸ್ ಇಸ್ ಫಸ್ಟ್ ರೋ, ದಿಸ್ ಇಸ್ ಸೆಕೆಂಡ್ ರೋ, ಅಪ್ ಟು ಇದೇ ತರ ಎಷ್ಟು ರೋಸ್ ಇದೆ? n ರೋಸ್ ಇದೆ. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಓಕೆ. ಸೊ ಇವೆಲ್ಲನೂ ಎಲ್ಲಿ ಕನೆಕ್ಟ್ ಆಗಿದೆ? ಕಾಮನ್ ಪಾಯಿಂಟ್ಸ್ A ಮತ್ತೆ B ನಡುವೆ ಕನೆಕ್ಟ್ ಆಗಿದೆ. So let us assume this is A and B and external resistance capital R ಇದೆ ಅಂತ ಅನ್ಕೊಳ್ಳೋಣ. Let us assume external resistance capital R. N cells in a row identical with same polarity and such rows there are m number of rows. ಈಗ ಪ್ರತಿ ಒಂದು ರೋದು ಈಕ್ವಲೆಂಟ್ EMF ಏನಾಗತ್ತ? ಅರೆ ಈ ಆತರ n cells ಇದೆ. ಸೊ ಈಗ ಈ ರೋ ಪೂರ್ತಿದು ಈಕ್ವಲೆಂಟ್ EMF ಏನಾಗತ್ತೆ? E ಈಕ್ವಲೆಂಟ್ ಆಗತ್ತೆ. ಹಾಗಾದ್ರೆ ಇದಕ್ಕೆ ಈಕ್ವಲೆಂಟ್ ಸರ್ಕ್ಯೂಟ್ ನ ಬರೀತೀನಿ ನೋಡಿ. ಸೊ ಈಗ ಈ ರೋ ಪೂರ್ತಿ ರೀಪ್ಲೇಸ್ ಮಾಡಿ n ಈಕ್ವಲೆಂಟ್ NE ಅಂತ ಹಾಕ್ಬೋದಾ? ಅದೇ ರೀತಿ ಈಕ್ವಲೆಂಟ್ ರೆಸಿಸ್ಟೆನ್ಸ್ ಏನಾಗತ್ತೆ? NR ಆಗತ್ತೆ. ಫಸ್ಟ್ ರೋ ಇಷ್ಟೇ. ಅದೇ ರೀತಿ ಸೆಕೆಂಡ್ ರೋ ನ ಪ್ಲಾಟ್ ಮಾಡಿದ್ರು ಸೇಮ್ ಎಕ್ಸಾಕ್ಟ್ ಆಗಿ ಬರುತ್ತೆ. ಸೊ NE NR. ಸೊ ಅಗೈನ್ so there are m number of combination. ಎಷ್ಟು? m number of combinations ಬರುತ್ತೆ. so again last row ಇದು ಅಂತ ಅನ್ಕೊಳ್ಳೋಣ. so this is NE NR. so NE are connected in parallel. now what is the equivalent EMF when n cells are connected in parallel identical ಆಗಿ ಕನೆಕ್ಟ್ ಆಗಿದ್ರೆ? ಲಾಸ್ಟ್ ಕ್ವಶನ್ ಅಲ್ಲಿ ಆಲ್ರೆಡಿ ಹೇಳಿದ್ರಿ, n ಐಡೆಂಟಿಕಲ್ ಸೆಲ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಏನಾಗತ್ತೆ? ಅಷ್ಟೇ ಇರುತ್ತೆ EMF. ಇಲ್ಲೊಂದು ಸೆಲ್ ಇದೆ, ಇಲ್ಲೊಂದು ಸೆಲ್ ಇದೆ, ಇಲ್ಲೊಂದು ಸೆಲ್ ಇದೆ, ಆತರ m ಸೆಲ್ಸ್ ಇದೆ. ಪ್ಯಾರಲಲ್ ಅಲ್ಲಿ ಇರೋದ್ರಿಂದ ಪೂರ್ತಿ ಸರ್ಕ್ಯೂಟ್, ಫಾರ್ ಎಂಟೈರ್ ಸರ್ಕ್ಯೂಟ್ E equivalent is equals to NE ಅಷ್ಟೇ ಇರುತ್ತೆ, ನೋ ಚೇಂಜ್ ಅಟ್ ಆಲ್. ಅದೇ ರೀತಿ R equivalent ಏನಾಗತ್ತೆ? ಚೇಂಜ್ ಆಗಲ್ವಾ? ಆಗತ್ತೆ. ಏನ್ ಚೇಂಜ್ ಆಗತ್ತೆ? ಸೊ ಎಷ್ಟು ಸೆಲ್ಸ್ ಇದೆಯೋ ಡಿವೈಡೆಡ್ ಬೈ ಅಷ್ಟಾಗುತ್ತೆ. ಸೊ ದಟ್ ಈಸ್ NR ಡಿವೈಡೆಡ್ ಬೈ M. ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಂಡು ನಾನು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀನಿ ಇದ್ರ ಬಗ್ಗೆ. ಸೊ ತುಂಬಾ ಪ್ರೀ ಪ್ಲಾನ್ಡ್ ಆಗಿ ಮಾಡಿದ್ದೀನಿ. ಇದನ್ನ ಸಾಲ್ವ್ ಮಾಡಿಸೋದಕ್ಕೆ ಡೈರೆಕ್ಟ್ ಆಗಿ ಬರಲಿಲ್ಲ. ಪ್ರೀವಿಯಸ್ ಒಂದು ಸಿಂಪಲ್ ಪ್ರಾಬ್ಲಮ್, ಎಕ್ಸಾಕ್ಟ್ ನಂಬರ್ ಆಫ್ ಸೆಲ್ಸ್ ತಗೊಂಡು ನಾನು ಎಕ್ಸಾಕ್ಟ್ ಆಗಿ ಸಾಲ್ವ್ ಮಾಡಿದ್ದೀನಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್. R equivalent is equals to NR divided by M. ಕ್ಲಿಯರ್? ಸೊ ನಮ್ಗೆ ಬೇಕಾಗಿರೋದು ಈಕ್ವಲೆಂಟ್ ಸರ್ಕ್ಯೂಟ್ ನ ಬರ್ತೀನಿ. ಅರೆ ಈ ಪೂರ್ತಿನ ರೀಪ್ಲೇಸ್ ಮಾಡಿ ಇದು ಬರೀಬಹುದಾ? ಅದೇ ರೀತಿ ಇದೆಲ್ಲಾ ಸೆಲ್ ಗಳನ್ನ ರೀಪ್ಲೇಸ್ ಮಾಡಿ ನಾನು ಒಂದು ಸೆಲ್ ಹಾಕೊಂತೀನಿ. such that fellow is having this equivalent EMF. NE ಇರಬೇಕು,
ಎನ್ ಇ ಎಫ್ ಇರುತ್ತೆ ಮತ್ತೆ ಆರ್ ಈಕ್ವಲೆಂಟ್ ಎಷ್ಟಿರುತ್ತೆ ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು ಎನ್ ಆರ್ ಡಿವೈಡೆಡ್ ಬೈ ಎಂ ಸೊ ಇದೇನಿದು ಇ ಈಕ್ವಲೆಂಟ್ ಕ್ಲಿಯರ್ ಆಯ್ತಾ ಅರ್ಥ ಆಯ್ತಾ ನಾ ಹೇಳಿದ್ದೇನು ಅಂತ ಆರ್ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು ಎನ್ ಆರ್ ಡಿವೈಡೆಡ್ ಬೈ ಎಂ ಇ ಈಕ್ವಲೆಂಟ್ ಇಸ್ ಈಕ್ವಲ್ಸ್ ಟು ಎನ್ ಇ ಫಿನಿಶ್ ಬರ್ತಿದ್ಯಾ ಐಡಿಯಾ ಬರ್ತಿದ್ಯಾ ಸೊ ಈಗ ಇದಕ್ಕೆ ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ ಆರ್ ನ ಕನೆಕ್ಟ್ ಮಾಡ್ತೀನಿ external resistance R. What is the value of the current in the circuit? I is equals to ಹೇಳ್ತೀರಾ ನೆನಪಿದೆಯಾ I is equals to EMF divided by capital R divided by small r. ಅದೇ ರೀತಿ ಕಾಂಬಿನೇಷನ್ ಇರೋದ್ರಿಂದ E equivalent divided by capital R plus small r equivalent. ಇದೇನಿದು R external. So E equivalent ಏನಿದೆ NE ಇದೆ R external R ಇದೆ R equivalent ಏನಿದೆ NR divided by M ಇದೆ. So this is the value of the current in the circuit. ಇಲ್ಲಿ ಕೊಂಚೂರು ಆಪರೇಷನ್ ಮಾಡ್ಕೊಂತೀನಿ I is equals to NE whole divided by ಇದನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಿದ್ರೆ MR plus NR ಬರುತ್ತೆ M ನ ನ್ಯೂಮರೇಟರ್ ಗೆ ಓಡಿಸ್ತೀನಿ so this is N into M that's it. Current in the circuit ಸಿಕ್ತು ಸೊ ಏನೇನ್ ಕೇಳಿದಾರೆ ಕಂಡೀಷನ್ ಫಾರ್ ದ ಫಸ್ಟ್ ಇ ಈಕ್ವಲೆಂಟ್ ಸಿಕ್ತು ಎನ್ ಇ ಸಿಕ್ತು ಎನ್ ಇ ಹೌದಾ ಆರ್ ಈಕ್ವಲೆಂಟ್ ಏನ್ ಬರುತ್ತೆ ಎನ್ ಆರ್ ಡಿವೈಡೆಡ್ ಬೈ ಎಂ ಬರ್ತಿದೆ ಕಂಡೀಷನ್ ಫಾರ್ ಮ್ಯಾಕ್ಸಿಮಮ್ ಕರೆಂಟ್ ಕರೆಂಟ್ ಏನೋ ಸಿಕ್ತು ಈಗ ಮ್ಯಾಕ್ಸಿಮಮ್ ಕರೆಂಟ್ ಯಾವಾಗ ಬರುತ್ತೆ ಅಂತ ಕೇಳ್ತಿದ್ದಾರೆ ದಟ್ಸ್ ವಾಟ್ ದ ಕ್ವಶನ್ ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ ಸೊ ಲೆಟ್ ಮೀ ಆಯ್ತಾ ಇದನ್ನ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡ್ರ ಕರೆಂಟ್ ಸಿಕ್ತು ಬಟ್ ನಮ್ಗೆ ಮ್ಯಾಕ್ಸಿಮಮ್ ಕರೆಂಟ್ ಬೇಕಾಗಿರೋದ್ರಿಂದ ಸೊ ಡಿನಾಮಿನೇಟರ್ ನ ಒಂಚೂರು ಆಪರೇಷನ್ ಮಾಡ್ಕೊಂಡು ಇದನ್ನ ನೋಟ್ ಮಾಡ್ಕೊಂಡ್ರ ಈ ಪೋರ್ಷನ್ ಅರೇಂಜ್ ಮಾಡ್ತೀನಿ ಸೊ ಇದಕ್ಕೆ ಆನ್ಸರ್ ಸಿಕ್ತು ಇದಕ್ಕೆ ಆನ್ಸರ್ ಸಿಕ್ತು ಇದ್ರ ಬಗ್ಗೆ ಮಾತಾಡ್ಬೇಕು ಸೊ ವ್ಯಾಲ್ಯೂ ಆಫ್ ದ ಕರೆಂಟ್ ಸಿಕ್ಕಿದೆ ಬಟ್ ಈಗ ಏನೋ ಒಂದು ರಿಪೇರಿ ಮಾಡಿದ್ರೆ ಈ ಆರ್ ವ್ಯಾಲ್ಯೂನೋ ಸ್ಮಾಲ್ ಆರ್ ವ್ಯಾಲ್ಯೂನೋ ರಿಪೇರಿ ಮಾಡ್ಕೊಂಡ್ರೆ ನಮ್ಗೆ ಕರೆಂಟ್ ಮ್ಯಾಕ್ಸಿಮಮ್ ಬರೋ ತರ ಸೆಟ್ ಮಾಡ್ಕೋಬೇಕು ಯು ಡೂ ಸಮ್ ಅರೇಂಜ್ಮೆಂಟ್ ಟ್ರಯಲ್ ಅಂಡ್ ಎರರ್ ಮಾಡಿ ಸೊ ಟ್ರಯಲ್ ಅಂಡ್ ಎರರ್ ಮಾಡ್ತಾ ಹೋದ್ರೆ ಬೆಳಗಾಗುತ್ತೆ ಫಾರ್ಮುಲಾ ಹಾಕಿ ಸಾಲ್ವ್ ಮಾಡ್ಬಿಡೋಣ ಫಸ್ಟ್ ಆಫ್ ಆಲ್ ಇದನ್ನ ಒಂಚೂರು ಆಪರೇಷನ್ ಮಾಡ್ಕೊಂತೀನಿ ನೋಡಿ let me write this as I is equals to NME whole divided by MR root of MR whole square ಅಂತ ಬರೀಬಹುದಾ ಯಾಕೆ ಸರ್ ಹಂಗೆ ಬೇರೆ ಕೆಲಸ ಇಲ್ವಾ ಮ್ಯಾಥಮೆಟಿಕ್ಸ್ ಅಷ್ಟೇ ಈ ತರ ಬರ್ಕೋಬಹುದು ತಾನೆ so this is in the form of a square plus b square a square plus b square so a minus b whole square is equals to a square plus b square minus 2ab so ಹಾಗಾದ್ರೆ a square plus b square ನಾನು a minus b whole square plus 2ab ಅಂತ ಬರ್ಕೋಬಹುದು can I write like this ಈ ತರ ಬರೀಬಹುದಾ so ಈಗ ಇದು a ಇದು b ಅಂತ ತಗೊಂಡು ಈ ಫಾರ್ಮ್ಯಾಟ್ ಅಲ್ಲಿ ಬರೀತೀನಿ ಡಿನಾಮಿನೇಟರ್ ನ I is equals to NME whole divided by a minus b whole square MR minus NR whole square added with 2 times MR into NR 2 times MR into NR MR into ಒಂದು ನಿಮಿಷ ಇಲ್ಲೇನಾದ್ರು ಮಿಸ್ ಆಯ್ತಾ and this is small r small r so this fellow is small r so 2mr into small nr ನೋಡಿ I value max or n ಅನ್ನೋದೇನು number of cells in each row it's a constant m ಅನ್ನೋದೇನು it's a number of rows ಅದು ಕೂಡ ಕಾನ್ಸ್ಟೆಂಟ್ ಈಗ ಎಪ್ಸಿಲಾನ್ ಅನ್ನೋದು EMF of each cell so ಈಗ I maximum ಇರಬೇಕಾದ್ರೆ ಡಿನಾಮಿನೇಟರ್ ಮಿನಿಮಮ್ ಇರಬೇಕಾ ಅರೆ ಈ ಡಿನಾಮಿನೇಟರ್ ಮಿನಿಮಮ್ ಇರಬೇಕು ಕರೆಕ್ಟ್ ಆಗಿ ಯೋಚನೆ ಮಾಡಿ ಸೊ ದಟ್ ಮೀನ್ಸ್ MR minus NR whole square plus 2MR into NR ಇದು ಮಿನಿಮಮ್ ಇರಬೇಕು ಇದು ಮಿನಿಮಮ್ ಇರಬೇಕು ಅಂದ್ರೆ you have to adjust this factor to be minimum ಏನ್ ವ್ಯಾಲ್ಯೂ ಪಾಸಿಬಲ್ ಇದೆ ಈ ಫ್ಯಾಕ್ಟರ್ ಮಿನಿಮಮ್ ಅರೆ ಇದೇನಾದ್ರೂ ಇರ್ಲಿ ಈ ಫ್ಯಾಕ್ಟರ್ ನ ಮಿನಿಮಮ್ ಸೆಟ್ ಮಾಡ್ಕೊಂಡ್ರೆ ನಮಗೆ ನ್ಯೂಮರೇಟರ್ ಐ ಮೀನ್ ಕರೆಂಟ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಬರುತ್ತೆ ಫಾರ್ ಕರೆಂಟ್ ಟು ಬಿ ಮ್ಯಾಕ್ಸಿಮಮ್ MR minus NR can be chosen and MR into N small r can be chosen in such a way that its value is 0
ನಾವು ಮ್ಯಾಕ್ಸಿಮಮ್ ಅಂದ್ರೆ ಇದು 0 ಬರೋ ತರ ಸೆಟ್ ಮಾಡ್ಕೋಬಹುದು. ಎಂ ಆರ್ ಎನ್ ಸ್ಮಾಲ್ ಆರ್, ಅರೆ ಇದು ಎನ್ ಇಂಟು ಸ್ಮಾಲ್ ಆರ್. ಯಾಕೆ ಹಿಂಗೋ ಎಡವಟ್ ಆಯ್ತು? ಸೊ ಎನ್ ಇಂಟು ಸ್ಮಾಲ್ ಆರ್, ಎಂ ಆರ್ ಮತ್ತೆ ಎನ್ ಆರ್ ನ ಮಿನಿಮಮ್ ಅದೆಷ್ಟು ಪಾಸಿಬಲ್ 0 ಇರೋ ತರ ಸೆಟ್ ಮಾಡ್ಕೋಬಹುದು. ಇನ್ ಅದರ್ ವರ್ಡ್ಸ್ ಎಂ ಆರ್ ಇಸ್ ಈಕ್ವಲ್ಸ್ ಟು ಎನ್ ಆರ್. ಸೊ ಇನ್ ಅದರ್ ವರ್ಡ್ಸ್ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ಸ್ ಟು ಎನ್ ಆರ್ ಡಿವೈಡೆಡ್ ಬೈ ಎಂ. ಕ್ಯಾಪಿಟಲ್ ಆರ್ ವ್ಯಾಲ್ಯೂ ನಾನು ಈ ತರ ಚೂಸ್ ಮಾಡ್ಕೊಂಡೆ. ಇಫ್ ಐ ಚೂಸ್ ದ ವ್ಯಾಲ್ಯೂ ಆಫ್ ಕ್ಯಾಪಿಟಲ್ ಆರ್, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ವಿಚ್ ಇಸ್ ಈಕ್ವಲ್ ಟು ಎನ್ ಆರ್ ಡಿವೈಡೆಡ್ ಬೈ ಎಂ, ಐ ಗೆಟ್ ದ ಮ್ಯಾಕ್ಸಿಮಮ್ ಕರೆಂಟ್. ಅಂದ್ರೆ ಇದೇನ್ ನೋಡಿ ಇದು, ವಾಟ್ ಇಸ್ ದಿಸ್ ಫಿಲ್? ಎನ್ ಆರ್ ಡಿವೈಡೆಡ್ ಬೈ ಎಂ. ಎಲ್ಲೋ ನೋಡ್ದಂಗೆ ಇದೆಯಲ್ಲ. ಸೊ ಹಿಯರ್ ಎನ್ ಆರ್ ಡಿವೈಡೆಡ್ ಬೈ ಎಂ ಅಂದ್ರೆ ಇಫ್ ಆರ್ ಎಕ್ಸ್ಟರ್ನಲ್, ಜನರಲ್ ಕೇಸ್ ನೋಡಿ, ಈ ಪ್ರಾಬ್ಲಮ್ಗೆ ಅಂತ ಏನಿಲ್ಲ, ಎಲ್ಲಾ ಕೇಸ್ಗೂ ಅಪ್ಲೈ ಮಾಡಬಹುದು. ಇಫ್ ಆರ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ಸ್ ಟು small r equivalent, external resistance is equal to internal resistance of the combination, then current is maximum. Then current is maximum. Please make a note on this one. ಇದು generalize. ಇದೇ ಪ್ರಾಬ್ಲಮ್ ಅಂತೆಲ್ಲ ಯಾವುದೇ ಸಿಚುವೇಶನ್ ಗೆ ಅಪ್ಲೈ ಮಾಡಬಹುದು. ಅರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಇಂಟರ್ನಲ್ ರೆಸಿಸ್ಟೆನ್ಸ್ ಈಕ್ವಲ್ ಆಗಿದ್ದಾಗ, ಸೇಮ್ ವ್ಯಾಲ್ಯೂ ಇದ್ದಾಗ ನಿಮಗೆ ಸರ್ಕ್ಯೂಟ್ ನಲ್ಲಿ ಮ್ಯಾಕ್ಸಿಮಮ್ ಕರೆಂಟ್ ಡ್ರಾ ಆಗುತ್ತೆ. So this is called as maximum power transfer theorem. ಇಲ್ಲಿ ಬರೀತೀನಿ. So this is called as maximum power transfer theorem. ಅದಕ್ಕೆ ಇದಕ್ಕೊಂದು ಹೆಸರು ಕೊಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಸೊ ಇದು ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ. ಎಕ್ಸ್ಟರ್ನಲ್ ಸರ್ಕ್ಯೂಟ್ ಅಲ್ಲಿ ಎಷ್ಟು ರೆಸಿಸ್ಟೆನ್ಸ್ ಇದೆಯೋ ಅಷ್ಟೇ ರೆಸಿಸ್ಟೆನ್ಸ್ ಇಂಟರ್ನಲ್ ಸರ್ಕ್ಯೂಟ್ ಅಂದ್ರೆ ಸೆಲ್ ಅಲ್ಲಿ ಇದ್ರೆ ನಮ್ಗೆ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಸೊ ದಿಸ್ ಇಸ್ ಅಪ್ಲಿಕಬಲ್ ಫಾರ್ ಎನಿ ಸಿಚುವೇಶನ್. ಸೊ ಹಾಗಾದ್ರೆ ಸೊ ನಮ್ಗೆ ಕಂಡೀಷನ್ ಸಿಕ್ತು. ಸೊ ಆರ್ ವ್ಯಾಲ್ಯೂ ಇಷ್ಟ ಆಗಿದ್ದಾಗ ನಮ್ಗೆ ಕರೆಂಟ್ ಮ್ಯಾಕ್ಸಿಮಮ್ ಇರುತ್ತೆ. ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಸೊ ಐ ಮ್ಯಾಕ್ಸಿಮಮ್ ಇಸ್ ಈಕ್ವಲ್ಸ್ ಟು ಎನ್ ಎಂ ಇಂಟು ಇ ಎಂ ಎಫ್ ಡಿವೈಡೆಡ್ ಬೈ ಎಂ ಇಂಟು, ಅರೆ ಇದು ಎನ್ ಇಂಟು ಸ್ಮಾಲ್ ಆರ್ ಕಂಡ್ರೆ ಇದು ಚೆ ಯಾಕೋ ಎಡವಟ್ ಆಗ್ತಾ ಇದೆ. ಇದು ಎನ್ ಆರ್ ಇದು. ಸೊ ಎಂ ಆರ್ ವ್ಯಾಲ್ಯೂ ಏನಿರ್ಬೇಕು? ಎನ್ ಆರ್ ಡಿವೈಡೆಡ್ ಬೈ ಎಂ ಪ್ಲಸ್ ಎನ್ ಆರ್. ಸೊ ಅಥವಾ ಈ ತರ ಕ್ಯಾನ್ಸಲ್ ಮಾಡಿ. ಸೊ ದಟ್ ಈಸ್ ಎನ್ ಎಂ ಇ whole divided by NR plus NR. ಏನಾಗುತ್ತೆ? 2NR ಆಗುತ್ತೆ. So this is a maximum current possible in the circuit. ಇಷ್ಟು ಕರೆಂಟ್ ಡ್ರಾ ಮಾಡಬಹುದು. ಇದಕ್ಕಿಂತ ಜಾಸ್ತಿ ಕರೆಂಟ್ ನಾವು ಡ್ರಾ ಮಾಡಕ್ ಆಗಲ್ಲ. ಇದು applicable for any condition. This is for the given system. Is it clear? So that's it for this video. ಮುಂದಿನ ವಿಡಿಯೋನಲ್ಲಿ ಪವರ್ ಮತ್ತೆ ಬಲ್ಬ್ಸ್ ನ ಸಾಲ್ವ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಅದುವರೆಗೂ ಸಿಕ್ಕಾಪಟ್ಟೆ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಇರಿ. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ.